ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳ ಆಲ್ ಟೈಮ್ ಫೇವರೇಟ್ ಪ್ಲೇಯರ್ಗಳಲ್ಲಿ ಎಬಿ ಡಿವಿಲಿಯರ್ಸ್ ಕೂಡ ಒಬ್ರು. ಕ್ರಿಕೆಟ್ನಿಂದ ದೂರ ಉಳಿದು ವರ್ಷಗಳೇ ಉರುಳಿದ್ರು ಎಬಿಡಿ ಮೇಲಿನ ಪ್ರೀತಿ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಫ್ಯಾನ್ಸ್ಗಷ್ಟೇ ಅಲ್ಲ, ಡಿವಿಲಿಯರ್ಸ್ಗೂ ಕೂಡ ಆರ್ಸಿಬಿ ಅಂದ್ರೆ ಪಂಚಪ್ರಾಣ. ಇದೀಗ ಅದೇ ಎಬಿಡಿ ಕನ್ನಡಿಗರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬೆಂಗಳೂರು ತಂಡಕ್ಕೆ ಕಮ್ ಬ್ಯಾಕ್ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ನಲ್ಲಿ ಧೂಳೆ ಬೀಸಿದ್ದ ಮಿಸ್ಟರ್ 360 ಬ್ಯಾಟರ್ ಕೊಟ್ಟ ಸಿಹಿ ಸುದ್ದಿ ಏನು? ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ? 2026ರ IPL ನಲ್ಲಿ ಎಬಿಡಿ ಇರ್ತಾರಾ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಎಬಿ ಡಿವಿಲಿಯರ್ಸ್ ದಕ್ಷಿಣ ಆಫ್ರಿಕಾದ ಐಕಾನಿಕ್ ಬ್ಯಾಟರ್. ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಲೆಜೆಂಡರಿ ಪ್ಲೇಯರ್. ಕಳೆದ 4 ವರ್ಷಗಳಿಂದ ಮೈದಾನದಿಂದ ದೂರವೇ ಉಳಿದಿದ್ದ ಡಿವಿಲಿಯರ್ಸ್ ಇತ್ತೀಚೆಗಷ್ಟೇ ವಿಶ್ವ ಲೆಜೆಂಡರಿ ಲೀಗ್ ಮೂಲಕ ಸದ್ದು ಮಾಡಿದ್ರು. ಸೆಂಚುರಿ ಮೇಲೆ ಸೆಂಚುರಿ ಸಿಡಿಸಿ ಆರ್ಭಟಿಸಿದ್ರು. ಎಬಿಡಿ ಸ್ಟ್ರೆಂತ್, ಸ್ಟಾಮಿನಾ ನೋಡಿದಂತ ಆರ್ಸಿಬಿ ಫ್ಯಾನ್ಸ್ ಅಂತೂ ತಂಡಕ್ಕೆ ವಾಪಸ್ ಬಂದ್ಬಿಡಿ ಅಂತ ಕೇಳಿಕೊಳ್ತಾ ಇದ್ರು. ಕೊನೆಗೂ 2026ರಲ್ಲಿ ಆರ್ಸಿಬಿಗೆ ಬರೋಕೆ ರೆಡಿ ಅಂತ ಎಬಿಡಿ ಘೋಷಣೆ ಮಾಡಿದ್ದಾರೆ. ಬಟ್ ಈ ಸಲ ಪ್ಲೇಯರ್ ಆಗಿ ಅಲ್ಲ, ಕೋಚ್ ಅಥವಾ ಮೆಂಟರ್ ಆಗಿ. ಕೋಚ್ ಅಥವಾ ಮೆಂಟರ್ ಆಗಿ ಆರ್ಸಿಬಿ ಸೇರಲು ಸಿದ್ಧವೆಂದ ಎಬಿ ಡಿವಿಲಿಯರ್ಸ್ ಸೌತ್ ಆಫ್ರಿಕಾ ಪ್ಲೇಯರ್ ಆಗಿದ್ರು ಕೂಡ ಭಾರತದ ಮೇಲೆ ತುಂಬಾನೇ ಪ್ರೀತಿ. ಅದರಲ್ಲೂ ಕರ್ನಾಟಕ ಹಾಗೆ ಆರ್ಸಿಬಿ ಟೀಮ್ ಅಂದ್ರೆ ಇನ್ನೂ ಕೂಡ ಒಂದು ಕೈ ಜಾಸ್ತಿನೇ. ವಿರಾಟ್ ಕೊಹ್ಲಿ ಅವರ ಆಪ್ತ ಮಿತ್ರನಾಗಿರುವಂತ ಎಬಿಡಿ ಬೆಂಗಳೂರು ಫ್ರಾಂಚೈಸಿ ಬಗ್ಗೆ ಅವಕಾಶ ಸಿಕ್ಕಾಗ್ಲೆಲ್ಲ ಮಾತನಾಡ್ತಾರೆ. ಅದರಲ್ಲೂ 2025ರ IPL ನಲ್ಲಿ ಆರ್ಸಿಬಿ ಚೊಚ್ಚಲ ಕಪ್ ಗೆದ್ದ ವೇಳೆ ತಾವು ಕೂಡ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ವಿರಾಟ್ ಕೊಹ್ಲಿ ಅವರನ್ನ ಅಪ್ಪಿ ಖುಷಿಯನ್ನ ಹಂಚಿಕೊಂಡಿದ್ರು. ಇದೀಗ ಆರ್ಸಿಬಿ ತಂಡಕ್ಕೆ ಮತ್ತೆ ಬರೋಕೆ ರೆಡಿ ಅಂದಿದ್ದಾರೆ. ಅಂದ್ರೆ ಬೆಂಗಳೂರು ತಂಡಕ್ಕೆ ಕೋಚ್ ಅಥವಾ ಮೆಂಟರ್ ಆಗಿ ಬರೋಕೆ ಯಾವುದೇ ಟೈಮಲ್ಲೂ ಕೂಡ ನಾನು ಸಿದ್ಧವಿದ್ದೇನೆ ಅಂತ ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು IPL ವೃತ್ತಿ ಜೀವನದ ಬಹುಪಾಲು ಸಮಯವನ್ನ ಆರ್ಸಿಬಿ ಜೊತೆಗೆ ಕಳೆದಿರುವಂತಹ ಡಿವಿಲಿಯರ್ಸ್ 2008ರಲ್ಲಿ ಡೆಲ್ಲಿ ಡೇ ಡೆವಿಲ್ಸ್ ಅಂದ್ರೆ ಈಗಿನ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಕರಿಯರ್ ಅನ್ನ ಶುರು ಮಾಡಿದ್ರು. ಆ ಬಳಿಕ 2011ರಲ್ಲಿ ಆರ್ಸಿಬಿಗೆ ಸೇರಿದ್ದು ಅಲ್ಲಿಂದ ದಶಕದವರೆಗೂ ಕೂಡ ಬೆಂಗಳೂರು ಟೀಮ್ ಬಿಟ್ಟು ಕದಲಿರಲಿಲ್ಲ. ಅಂದ್ರೆ 2021ರಲ್ಲಿ ಎಲ್ಲಾ ರೀತಿಯ ಕ್ರಿಕೆಟ್ ಇಂದ ನಿವೃತ್ತರಾಗಿದ್ರು. IPL ನಲ್ಲಿ ಒಟ್ಟಾರೆಯಾಗಿ 2 ಫ್ರಾಂಚೈಸಿಗಳ ಪರ 184 IPL ಪಂದ್ಯಗಳನ್ನಾಡಿದ್ದಾರೆ. 40 ಅರ್ಧ ಶತಕಗಳು ಹಾಗೆ 3 ಶತಕಗಳನ್ನು ಒಳಗೊಂಡಂತೆ 151.68ರ ಸ್ಟ್ರೈಕ್ ರೇಟ್ ನಲ್ಲಿ 5162 ರನ್ಗಳನ್ನ ಕಲೆ ಹಾಕಿದ್ದಾರೆ. ಆರ್ಸಿಬಿ ಪರ 157 ಪಂದ್ಯಗಳನ್ನಾಡಿದ್ದಾರೆ. 4522 ರನ್ ಬಾರಿಸಿದ್ದಾರೆ. ಅವರ ಸರಾಸರಿ 41 ಇದ್ರೆ 158ರ ಸ್ಟ್ರೈಕ್ ರೇಟ್ ಅದ್ಭುತವಾಗಿದೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ 2 ಶತಕ ಹಾಗೆ 37 ಅರ್ಧ ಶತಕಗಳನ್ನು ಗಳಿಸಿದ್ದಾರೆ. 2016ರ ಸೀಸನ್ ಅಲ್ಲಂತೂ ಅದ್ಭುತ ಪ್ರದರ್ಶನ ನೀಡಿದ್ರು. ಗುಜರಾತ್ ಲಯನ್ಸ್ ವಿರುದ್ಧ ವಿರಾಟ್ ಕೊಹ್ಲಿ ಅವರ ಜೊತೆ 2ನೇ ವಿಕೆಟ್ಗೆ 229 ರನ್ಗಳ ಬೃಹತ್ ಜೊತೆಯಾಟದ ಕೊಡುಗೆ ನೀಡಿದ್ರು. ಇಂದಿಗೂ ಕೂಡ IPL ನಲ್ಲಿ ಅತ್ಯಧಿಕ ಪಾಲುದಾರಿಕೆ ಎಂಬ ದಾಖಲೆ ಇದೆ. ಇದೇ ಸೀಸನ್ ಅಲ್ಲಿ ಎಬಿಡಿ 687 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ರನ್ ಹೈಯೆಸ್ಟ್ ರನ್ ಗಳಿಸಿದವರ ಪಟ್ಟಿಯಲ್ಲಿ 3ನೇ ಸ್ಥಾನ ಪಡೆದಿದ್ರು. ಆರ್ಸಿಬಿ ಪರ ಎಬಿಡಿ ನೀಡಿರುವಂತಹ ಕೊಡುಗೆಯನ್ನ ಪರಿಗಣಿಸಿ 2027ರಲ್ಲಿ ಕ್ರಿಸ್ ಗೇಲ್ ಅವರ ಜೊತೆಗೆ ಡಿವಿಲಿಯರ್ಸ್ ಅವರನ್ನ ಆರ್ಸಿಬಿ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ. ಒಟ್ನಲ್ಲಿ ಎಬಿಡಿ ಕೋಚಿಂಗ್ ಅಥವಾ ಮೆಂಟರ್ ಸ್ಥಾನವನ್ನ ಪಡೆದು ಆರ್ಸಿಬಿಗೆ ಕಾಲಿಟ್ರೆ ತಂಡ ಬ್ಯಾಟಿಂಗ್ ನಲ್ಲಿ ಇನ್ನಷ್ಟು ಇಂಪ್ರೂವ್ ಆಗಲಿದೆ. ಹೊಸ ರೀತಿಯ ಬ್ಯಾಟಿಂಗ್ ಶೈಲಿ ಹಾಗೆ ವಿರಾಟ್ ಕೊಹ್ಲಿ ಜೊತೆಗಿನ ಬಾಂಧವ್ಯ ತಂಡವನ್ನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಫ್ರಾಂಚೈಸಿಯ ನಿರ್ಧಾರ ಏನು ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ನೀವು ಕೂಡ ಎಬಿಡಿ ಆರ್ಸಿಬಿ ಸೇರೋದನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.